ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ವಿಲವಿಲ ಅಂತಿದ್ದಾರೆ. ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗ್ತಿರುವ ಪೊಲೀಸರು ಎಫ್ಎಸ್ಎಲ್ ರಿಪೋರ್ಟ್ ಪಡೆಯಲು ಎದುರು ನೋಡುತ್ತಿದ್ದಾರೆ. ಇದೇ ರಿಪೋರ್ಟ್ ದಚ್ಚುಗೆ ಮತ್ತಷ್ಟು ಮುಳುವಾಗುವ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಟ್ರಬಲ್. ಕೊಲೆ ಆರೋಪಿ ದರ್ಶನ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಟ್ರಬಲ್ ತಂದುಹುಟ್ಟಿದೆ. ಇದೇ ಎಫ್ಎಸ್ಎಲ್ ರಿಪೋರ್ಟ್ ಮೇಲೆ ಚಾರ್ಜ್ ಶೀಟ್ ರೆಡಿಯಾಗಲಿದ್ದು ದರ್ಶನ್ ಕುಕೃತ್ಯಗಳು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಯಲಾಗಲಿವೆ. ಈಗಾಗಲೇ ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇತ್ತು ಅನ್ನೋದು ಗೊತ್ತಾಗಿದ್ದು, ಉಳಿದ ರಿಪೋರ್ಟ್ಗಳು ಯಾವುದೇ ಕ್ಷಣದಲ್ಲಿ ಪೊಲೀಸರ ಕೈ ಸೇರಲಿವೆ. ಡಿಎನ್ಎ ಟೆಸ್ಟ್ ರಿಪೋರ್ಟ್, ರಕ್ತದ ಸ್ಯಾಂಪಲ್ ರಿಪೋರ್ಟ್, ಸಿಸಿ ಕ್ಯಾಮೆರಾಗಳ ವರದಿ ಸೇರಿದಂತೆ ಎಫ್ಎಸ್ಎಲ್ಗೆ ಕಳಿಸಲಾಗಿರುವ ಎಲ್ಲಾ ಸ್ಯಾಂಪಲ್ಗಳ ರಿಪೋರ್ಟ್ ಪೊಲೀಸರ ಕೈ ಸೇರಲಿವೆ. ಇದಕ್ಕಾಗಿ ಹೈದರಾಬಾದ್ ಎಫ್ಎಸ್ಎಲ್ ಅಧಿಕಾರಿಗಳ ಜೊತೆ ತನಿಖಾಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಈ ನಡುವೆ ಜೈಲಿಗೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ಪತಿ ದರ್ಶನ್ಗೆ ಹಣ್ಣುಗಳನ್ನು ನೀಡಿದ್ದಾರೆ. ದರ್ಶನ್ ಅಕ್ಕನ ಮಗ ಚಂದನ್ ಜೊತೆ ವಿಜಯಲಕ್ಷ್ಮಿ ಜೈಲಿಗೆ ಆಗಮಿಸಿ ಪತಿಯನ್ನ ಭೇಟಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.